ಮತೀಯ ಸಂಘರ್ಷ ತಡೆಗಟ್ಟೋದಕ್ಕೆ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕರಾವಳಿಯಲ್ಲಿ ನಡೆಯುವಂತ ಕೋಮುಗಲಭೆಗಳು, ಹತ್ಯೆಗಳು ಸೇರಿದಂತೆ ಯುವಕರು, ಕೆಲ ಸಂಘಟನೆಗಳ ಪ್ರಮುಖರ ಭಾಷಣಕ್ಕೆ ಪ್ರಚೋದನೆಗೊಂಡು ಅಹಿತಕರ ಘಟನೆಗಳಿಗೆ ಮುಂದಾಗುತ್ತಿರುವುದು ಮತ್ತು ಅಲ್ಲಲ್ಲಿ ಸಂಘರ್ಷ ನಡೀತಾ ಇರೋದು, ಇವೆಲ್ಲವನ್ನ ತಡೆಗಟ್ಟೋದಕ್ಕೆ ಸರ್ಕಾರ ಒಂದು ವಿಧೇಯಕವನ್ನ ತರೋದಕ್ಕೆ ತೀರ್ಮಾನ ಮಾಡಿದೆ. ಕರಾವಳಿಯಲ್ಲಿ ಮತೀಯ ಕಲಹಕ್ಕೆ ದ್ವೇಷ ಭಾಷಣವೇ ಕಾರಣ ಅಂತ ಸರ್ಕಾರ ಮತೀಯವಾದಿ ಸಂಘಟನೆಗಳ ಸಮಾವೇಶದಲ್ಲಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಲಿದೆ. ಇನ್ಮುಂದೆ ದ್ವೇಷ ಭಾಷಣದ ಮೂಲಕ ಜನರನ್ನ ಪ್ರಚೋದಿಸುವಂತಿಲ್ಲ. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವ ಉದ್ದೇಶವಿರುವಂತಹ ವಿಧೇಯಕವನ್ನ ಸಚಿವ ಸಂಪುಟ ಸಭೆಯಲ್ಲಿ ಅಂಗೀಕರಿಸಿ ಅದನ್ನ ಬೆಳಗಾವಿಯ ಅಧಿವೇಶನದಲ್ಲಿ ಮಂಡನೆ ಮಾಡಲಾಗುತ್ತೆ. ಎಸ್, ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಅಂಗವೈಕಲ್ಯದ ಆಧಾರದ ಮೇಲೆ, ಲಿಂಗದ ಮೇಲೆ, ಜನ್ಮಸ್ಥಳದ ಬಗ್ಗೆ, ಈ ರೀತಿ ಹಲವಾರು ವಿಚಾರಗಳ ಬಗ್ಗೆ ಏನಾದರೂ ದ್ವೇಷ ಭಾಷಣ ಮಾಡಿದರೆ ಅಂಥ ಭಾಷಣಗಳ ಕ್ಲಿಪ್ಗಳನ್ನು ಇಟ್ಕೊಂಡು ನಿಮಗೆ 3 ವರ್ಷ ಜೈಲು ಅಥವಾ ಜೊತೆಗೆ 5,000 ರೂಪಾಯಿ ದಂಡ ವಿಧಿಸಬಹುದು.